ಮೀನಾ, ಅದ್ಯಾವ್ದೋ ಇನ್ನೊಂದು ದೇವಸ್ಥಾನ ಅಂದಲ್ಲ, ಯಾವ್ದೇ ಅದು? ಮಾ, ಇನ್ನೂ ಒಂದ್ ದೇವಸ್ಥಾನನ? ನನಗಂತೂ ಒಂದ್ ದೇವಸ್ಥಾನಕ್ಕೆನೆ ಸಾಕ್ ಹೋಗಿದೆ. ಏನ್ ಈ ಮಂತೆಲ್ಲ ಫುಲ್ ಟೆಂಪಲ್ ರನ್ ಆಡ್ತಾ ಇದೀವ? ಅರೆ ಸುಂದ್ರ ಕಣೋ, ಸುಂದ್ರ. ಹಾಯ್ ಮಾಮಾ, ಏನ್ ಆಲ್ರೆಡಿ ನಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದೀರಾ? ಅದ್ ಸರಿ, ಅಲ್ಲೇನ್ ನಡೀತಾ ಇದೆ? ಬನ್ನೂರ್ ಕುರಿ ಮನೆಯವ್ರು ಎಲ್ರು ಚೌಲ್ಟ್ರಿ ಕೊಟ್ರು ತಾನೆ? ಮಾಮಾ, ಮಾಮಾ. ಸುಂದ್ರ, ಏನಾಯ್ತು? ಯಾಕೋ ಅಳ್ತಿದ್ಯಾ? ಅಕ್ಕ, ಏನಂತ ಹೇಳಿ ಅಕ್ಕ, ನಮ್ಮ ಅಮ್ಮಗೇನಾಯ್ತು? ಅಮ್ಮ ಓಡೋಗ್ಬಿಟ್ಟಿದ್ದಾಳಕ್ಕ. ಯಾರನ್ನ ಲವ್ ಮಾಡಿದ್ದಾಳಂತೆ. ಅಷ್ಟೇ ಅಲ್ಲ ಅಕ್ಕ, ಯಾವ ಬಂದು ಕಾಪಾಡ್ಲಿಲ್ಲ ಅಂದ್ರೆ ಮಾಡ್ತಿದ್ರಕ್ಕ. ಅಕ್ಕ ಬೇಗ ಬಂದ್ಬಿಡಿ ಅಕ್ಕ. ನೀನ್ ಏನಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಮ್ಮ, ಸಮಾಧಾನ ಮಾಡ್ಕೊಮ್ಮ ಪ್ಲೀಸ್ ಮಾ. ಯಾಕೆ ಅಮ್ಮ ಯಾಕೆ ಹೀಗ್ ಮಾಡಿದ್ರು? ಅಮ್ಮ ಮನೆ ಬಿಟ್ಟು ಹೋಗ್ಬಿಟ್ಲು ಅಂತ ಸೂರ್ಯನ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ನಂತ ಇವ್ರು ಹೋಗಿ ಅವ್ರನ್ನ ಕಾಪಾಡಿದ್ರಂತೆ. ಹಾಗಲ್ಲ ಮೀನಾ, ಎಷ್ಟು ಹೇಳದಮ್ಮ, ಅವಳಿಗೆ ಬುದ್ಧಿ ಇಲ್ಲಮ್ಮ. ದಯವಿಟ್ಟು ನೀನ್ ಸಮಾಧಾನ ಪ್ಲೀಸ್. ಅಯ್ಯೋ ಭಗವಂತ, ಅಯ್ಯೋ ಅವಳ ಅಮ್ಮನಿಗೆ ಯಾಕೆ ಈ ತರ ಮಾಡಿದ್ಲು? ಈ ವಿಷಯ ಕೇಳಿ ನಮ್ಮ ಅಣ್ಣ ಅತ್ತಿಗೆ ಎಷ್ಟು ಆಘಾತ ಆಗಿರುತ್ತೆ. ಅಯ್ಯೋ ಭಗವಂತ, ಯಾಕಪ್ಪ ಯಾಕಪ್ಪ ಹೀಗೆ ಮೇಲಿಂದ ಮೇಲೆ ನೋಡ್ತಾ ಇದೆಯಾ? ನಾನು ಹೀಗೆ ಊರಿಗೆ ಕರ್ಕೊಂಡು ಹೋಗುವಲ್ಲ, ನನಗೆ ಇನ್ನೊಂದು ಕ್ಷಣ ಕೂಡ ಆಗಿರಕ್ಕಾಗಲ್ಲ. ಹೌದು, ಹೋಗೋದಕ್ಕೆ ಮಾಡು. ಹೌದು ಅಲ್ಲಮ್ಮ, ಕೈ ಮುಗಿತು. ನಾನೆಲ್ಲ ಅರೇಂಜ್ ಮಾಡ್ತೀನಿ. ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಿದೆ ಮಗಳೇ. ನಿನ್ನಂತ ಮಗಳು ಪಡೆಯೋದಕ್ಕೆ ನಾನು ತುಂಬಾ ತುಂಬಾ ಪುಣ್ಯ ಮಾಡಿದ್ದೀನಿ ಮಗಳೇ. ಅಪ್ಪ ಅಮ್ಮ, ನಾನ್ ನಿಮಗ್ ಮಾಡಿದ ಮೋಸಕ್ಕೆ ಸರಿಯಾದ ಶಿಕ್ಷೆ. ಅದನ್ನ ಕ್ಷಮಿಸ್ಬಿಡಿ. ಮುಂದಿನ ಜನ್ಮದಲ್ಲಿ ನಿಮ್ ಮಗಳಾಗಿ ಹುಟ್ಟಿ ನೀವು ತಲೆ ಎತ್ತು ಬಾಳೋ ತರ ಬದುಕ್ ತೋರಿಸ್ತೀನಿ. ಈ ಜನ್ಮದಲ್ಲಿ ನೀವು ತೋರಿಸಿರೋ ಪ್ರೀತಿಗೆ ನನ್ ಋಣ ತೀರ್ಸೋಕಾದ್ರೂ ಮತ್ತೆ ನಿಮ್ ಮಗಳಾಗಿ ಹುಡ್ತೀನಪ್ಪ. ಐ ಲವ್ ಯು ಅಮ್ಮ. ಬಿಡಿ ಬಿಡಿ ನನ್ ಕೈನ. ಯಾರ್ ನೀವು? ಸಾಯಕ್ಕೆ ಏನಕ್ಕೆ ಹೋಗ್ತಾ ಇದ್ದೀರಾ?
ಏನ್ ಸಮಸ್ಯೆ ಆಗಿದೆ? ಅದೆಲ್ಲ ನಿಮಗೆ ಯಾಕೆ? ಪ್ಲೀಸ್ ನನ್ ಕೈ ಬಿಡಿ. ಯಾರ್ ನೀವು? ಏನಕ್ಕೆ ಸಾಯಕ್ ಹೋಗ್ತಿದ್ರೆ? ಸಮಸ್ಯೆ ಏನು? ಅದೆಲ್ಲ ನಿಮಗೆ ಯಾಕೆ? ಬಿಡಿ ನನ್ ಕೈನ. ನೋಡಿ, ಈ ತರ ಜೀವ ಕಳ್ಕೊಳ್ಳೋದು ತಪ್ಪು. ಇಲ್ಲ, ನಾನ್ ಸಾಯ್ಬೇಕು. ಪ್ಲೀಸ್ ನನ್ ಕೈ ಬಿಟ್ಬಿಡಿ. ಬಿಡಿ. ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಿದ್ಯಲ್ಲ, ಸಾಯೋ ಅಂತದ್ ಏನಾಗಿದೆ ಹೇಳು. ಪಾಪಿ ಬದುಕೆ ಇರ್ಬಾರ್ದು. ಯಾರ್ ನೀನು? ಏನ್ ನಿನ್ ಹೆಸರು? ನನ್ನ ಹೆಸರು ಅಮೂಲ್ಯ ಅಂತ. ನಾನೊಂದು ಹುಡ್ಗನ್ ಲವ್ ಮಾಡ್ತಾ ಇದ್ದೆ, ಸಿದ್ದು ಅಂತ. ನೀನ್ ಬಂದ್ರೆ ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಂದು ಹೊಸ ಜೀವನ ಕಟ್ಕೊಳ್ಳೋಣ. ಹೇಳು ಸಿದ್ದು. ನಿನ್ನ ಲವ್ ಮಾಡಿದ್ದೆ ನಾನು ದುಡ್ಡಿಗೋಸ್ಕರ. ನನ್ ಸಾಯ್ಬೇಕು ಅಂದ್ರು ಯಾರು ಬಿಡ್ತಾ ಇಲ್ಲ. ನಾನ್ ನಂಬ್ಕೊಂಡಿರೋ ಹುಡ್ಗನು ಮೋಸ ಮಾಡ್ದ. ನಾನ್ ವಾಪಸ್ ಮನೆಗೂ ಹೋಗಕ್ಕಾಗಲ್ಲ. ಸಾಯದ್ ಬಿಟ್ಟು ನನ್ ಬೇರೆ ಏನ್ ದಾರಿ ಇದೆ ಹೇಳಿ? ನನ್ ಪ್ಲೀಸ್ ಇಲ್ಲಿಂದ ಹೊರಟೋಗಿ ಬಿಟ್ಬಿಡಿ ನನ್ ಕೈನ. ನನ್ ಸಾಯ್ಬೇಕು. ನಿಂತ್ಕೋ. ನೀನ್ ಸಾಯೋದ್ರಿಂದ ನಿನ್ ಸಮಸ್ಯೆ ಬಗೆಹರಿಯೋದಿಲ್ಲ. ನೀನ್ ಬದುಕಿದ್ರು ಸತ್ರು ನಿಮ್ಮ ಅಪ್ಪ ಅಮ್ಮನ ದೃಷ್ಟಿಲಿ ನೀನ್ ಯಾವತ್ತಿದ್ರು ಓಡೋಗಿರೋಳೆ. ಅದ್ ಯಾವತ್ತೂ ಬದಲಾಗೋದಿಲ್ಲ. ನಿನಗ್ ಮೋಸ ಮಾಡಿದ ಹುಡ್ಗನ್ಗೆ ಸಾಯೋದ್ರಿಂದ ಯಾವತ್ತಿದ್ರು ಒಳ್ಳೇದೇ. ತಾನ್ ಮಾಡಿದ ತಪ್ಪು ಅಂತ ಅವನಿಗೆ ಯಾವತ್ತೂ ಅನ್ಸದೇ ಇಲ್ಲ. ಪೀಡೆ ತೊಲಗ್ತು ಅಂತ ಅನ್ಕೊಂಡು ಆರಾಮಾಗಿ ಸುಖವಾಗಿರ್ತಾನೆ. ಅವನ್ ಸುಖವಾಗಿರೋಕೋಸ್ಕರ ನೀನ್ ಸಾಯ್ಬೇಕಾ ಹೇಳು? ಸಾಯೋದು ಒಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಆಗಿದ್ರೆ ಈ ಪ್ರಪಂಚದಲ್ಲಿ ಯಾರು ಬದುಕೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಹೌದು, ನೀನ್ ಇವಾಗ ನಿಮ್ಮ ಅಪ್ಪ ಅಮ್ಮಂಗ್ ಕೊಟ್ಟಿರೋ ನೋವ್ಗೆ ಅವ್ರು ಇವಾಗ ನಿನ್ನ ಕ್ಷಮಿಸೋದಿಲ್ಲ ನಿಜ. ಆದ್ರೆ ನೀನ್ ಸತ್ರು ಅವ್ರಿಗೆ ಏನ್ ಅನ್ಸುತ್ತೆ ಹೇಳು? ನನ್ ಮಗಳು ಬದುಕಿದ್ರೆ ನೋಡಿದ್ಯಾ ಮೀನಾ, ನಾನೇನಾದ್ರೂ ಈ ನಿರ್ಧಾರ ತಗೊಳ್ದೆ ಹೋಗಿದ್ದಿದ್ರೆ ಇವತ್ತಮ್ಮನು ಆ ಬೆಂಕಿ ಇರೋ ಜಾಗ. ಛೆ, ಬಿಡ್ತು. ನಾನು ಯಾಕೆ ಈ ತರ ಮಾತಾಡ್ತಿದ್ದೀನಿ? ಅದಕ್ಕೆ ಮೀನಾ, ಅಮ್ಮಗೂ ವಲ್ಲಭಂಗೂ ಮದ್ವೆ ಮಾಡಿಸಿದ್ದು. ಗಿರಿಜಾ, ಪ್ರಯಾಣ ಆರಾಮಾಗಿತ್ತು ತಾನೆ? ಯಾಕೆ ಹಾಗೆ ನೋಡ್ತಾ ಇದೀಯ? ನೀನು ಊರ್ಗೋದ್ಮೇಲೆ ಈ ಮನೇಲಿ ಏನೆಲ್ಲ ನಡೆದೋಯ್ತು. ನನಗೂ ಬೇಜಾರಾಯ್ತು. ಈ ಮಕ್ಕಳು ಯಾಕೆ ಈ ತರ ಮಾಡ್ತಾರೆ ಗೊತ್ತಿಲ್ಲ ಗಿರಿಜಾ. ಹೆತ್ತವರು ಮಕ್ಕಳ ಬಗ್ಗೆ ಅದೆಷ್ಟು ಕನ್ಸು ಕಂಡಿರ್ತಾರೆ. ಆ ಕನ್ಸನ್ನು ಈಡೇರ್ಸಕ್ ಆಗದಿದ್ರು ಪರವಾಗಿಲ್ಲ, ಆದ್ರೆ ಅವ್ರ ಮಾನ ಮರ್ಯಾದೆ ಹರಾಜು ಹಾಕಬಾರ್ದಲ್ವಾ? ನಿಜವಾಗ್ಲೂ ಈ ವಿಷಯದಲ್ಲಿ ಮಾಡಿದ ತಪ್ಪು ಗಿರಿಜಾ. ನಿಮ್ಮ ಅಣ್ಣ ನನ್ನ ಮೇಲೆ
ದ್ವೇಷ ಅದೆಷ್ಟಾರು ಸಾಧಿಸ್ಲಿ, ಅಮೂಲ್ಯನ ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ದ ಅವನು. ಆ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಲು ಅಮೂಲ್ಯ. ನಂಗೂ ತುಂಬಾ ಬೇಜಾರಾಗ್ತಿದೆ ಗಿರ್ಜಾ. ಈ ವಿಷಯದಲ್ಲಿ ನಿನ್ಗೆ ತವ್ರ ಮನೆಗೆ ಹೋಗಿ ಏನಾರು ಮಾತಾಡಿಸ್ಬೇಕು, ಅವ್ರಿಗೆ ಸಮಾಧಾನ ಮಾಡ್ಬೇಕು ಅಂತಿದ್ರೆ ನೀನು ಹೋಗ್ಬೋದು. ನಂದೇನು ಅಭ್ಯಂತರ ಇಲ್ಲ. ಪರವಾಗಿಲ್ಲ ರೀ, ನಾನು ನಿಮ್ ಜೊತೆನೇ ಇರ್ತೀನಿ. ಸರಿ ಬಾ. ಅದ್ ಸರಿ, ವಲ್ಲಭ ಇಲ್ಲಿ? ರೀ ಅದು ವಲ್ಲಭ ವಲ್ಲಭ ಏನು ಏನ್ ತಡವರಿಸ್ತಾ ಇದೀಯಾ? ಮಾವ ಅದು ವಲ್ಲಭಂಗೆ ಅರ್ಜೆಂಟ್ ಕಾಲ್ ಬಂತು, ಕಾಲೇಜಿಗೆ ಬರ್ಬೇಕು ಅಂತ. ಅದೇನೋ ಪ್ರಾಜೆಕ್ಟ್ ವರ್ಕ್ಗೆ ಸಬ್ಮಿಟ್ ಮಾಡಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತೆ. ಅದಕ್ಕೆ ಅವನು ಆಗ್ಲೇ ಹೋದ. ಅದಕ್ಕೆ ನಾನು ಅತ್ತೆ ಇಬ್ರೇ ಬಂದ್ವಿ. ಹೌದು ರೀ, ಅವನು ಕಾಲೇಜ್ಗೆ ಹೋಗಿ ಆಮೇಲೆ ಬರ್ತೀನಿ ಅಂತ. ನಿಮ್ ಜೊತೆ ಕಳ್ಸಿದ್ ಏನಕ್ಕೆ? ನಾನು ಜವಾಬ್ದಾರಿಯಿಂದ ನಿಮ್ಮನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ ತಾನೆ. ಈಗ ಅವನ್ಗೆ ಇಷ್ಟ ಬಂದಾಗ ಹೋಗ್ಬಿಟ್ರೆ ಹೇಳಿದ ಕೆಲಸ ಒಂದು ಸರಿಯಾಗಿ ಮಾಡೋದಿಲ್ಲ ಅವನು. ಮನೇಲಂತೂ ಒಂದು ಕಡ್ಡಿ ತೆಗೆದು ಆ ಕಡೆ ಇಡಲ್ಲ. ಅದಕ್ಕೆ ನಿಮ್ ಜೊತೆ ಹೋಗ್ಬಾ ಅಂತ ಕಳ್ಸಿದ್ದವನ್ನ ಈ ಕೆಲ್ಸನೂ ಸರಿಯಾಗಿ ಮಾಡಿಲ್ಲ. ಅಯ್ಯೋ ರೀ, ಕೋಪ ಮಾಡ್ಕೋಬೇಡ್ರಿ. ನಾನು ಒಬ್ಳೆ ಆಗಿದ್ರೆ ವಲ್ಲಭನ್ ಹೋಗಕ್ ಬಿಡ್ತಿರ್ಲಿಲ್ಲ. ಮೀನಾನು ನನ್ ಜೊತೆ ಇದ್ಲಲ್ಲ, ಹೋಗ್ಬರ್ಲಿ ಅಂತ ಕಳಿಸ್ದೆ. ನೀನೆಲ್ಲ ಅವನ್ನ ಬಿಟ್ಕೊಡ್ತೀಯ? ಆದ್ರೂ ಅವ್ನು ಈ ತರ ಮಾಡಿದ್ ಸರಿಯಲ್ಲ. ಯಾಕೆ ಯಾವಾಗ್ಲೂ ವಲ್ಲಭನ ಬೈಕೋತೀರಾ? ಅವ್ನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ ರೀ. ಸಾಕು ನಡೀರಿ ಒಳಗೆ.